ಈಗ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ತೋರ್ಸಕ್ಕೂ ಆಗಲ್ಲ, ಈ ಕೈಯೆಲ್ಲ ಗಾಯ ಮಾಡ್ಕೊಂಡು ಬಂದಿದ್ದೀನಿ ನಾನು. ಅಷ್ಟು ಇಲ್ಲಿಗ ಹಣ್ಣುಕಾಯಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಚಿತ್ರಾ ಶ್ವೇನ. ಈಗ ಆಲ್ರೆಡಿ ತಮ್ನೇಲಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಬ್ಲಾಗ್ ಏನು ಅಂತ. ನಾನು ಇವತ್ತು ಬಂದಿದ್ದೀವಿ ಉಡುಸ್ಲಮ್ಮ ದೇವಸ್ಥಾನಕ್ಕೆ. ನಾನು ಮತ್ತು ನಮ್ಮಮ್ಮ ಬಂದಿದ್ದೀವಿ. ಸಿಕ್ಕಾಬಟ್ಟೆ ಸೌಂಡ್ ಇದೆ, ಮೈಕ್ ಇಲ್ಲ, ಬಟ್ ಪ್ಲೀಸ್ ಸೌಂಡ್ಸ್ನ ಕೇಳಿಸ್ಕೊಳ್ಳಿ. ಇಗ್ನೋರ್ ದಟ್ ಬ್ಯಾಕ್ಗ್ರೌಂಡ್ ಸೌಂಡ್ ಏನಿದೆ ಅದು. ಬಿಕಾಸ್ ಇಲ್ಲಿ ರೋಡ್ ಹತ್ರನೇ ಇರೋದ್ರಿಂದ ವಾಯ್ಸ್ ಕ್ಲಿಯರಾಗಿ ಕೇಳಿಸಲ್ಲ. ಬಟ್ ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ದೇವಸ್ಥಾನ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪವರ್ಫುಲ್ ದೇವಸ್ಥಾನ. ನಾವು ಯೂಶ್ವಲಿ ಯಾವಾಗಲೂ ಬರ್ತಾನೆ ಇರ್ತೀವಿ, ರೆಗ್ಯುಲರಾಗಿ ಬರ್ತೀವಿ ಈ ದೇವಸ್ಥಾನಕ್ಕೆ. ಯಾಕೆ ಬರ್ತೀವಿ, ಈ ದೇವ್ರು ಯಾಕೆ ಇಷ್ಟೊಂದು ಪವರ್ಫುಲ್ ಅನ್ನೋದನ್ನು ಇಲ್ಲಿನ ಜನ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಬಿಕಾಸ್ ನೀವು ನೋಡ್ತಾ ಇದ್ದೀವಿ ಎಷ್ಟೊಂದು ವೆಹಿಕಲ್ಸ್ ನೋಡಿ. ಈ ಜಾಗದ ಬಗ್ಗೆ ನಾನು ನಿಮ್ಗೆ ಹೇಳೋದೇ ಬೇಡ, ಬಿಕಾಸ್ ಈ ಜಾಗ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾವು ಯಾವ ದೇವಸ್ಥಾನದಲ್ಲಿ ಇದ್ದೀವಿ ಅಂತ. ಇದು ದ್ವಾರಾಳ ಹತ್ರ ಇರ್ತಕ್ಕಂಥ ಶ್ರೀ ಒಡುಸ್ಲಮ್ಮ ದೇವಸ್ಥಾನದಲ್ಲಿ. ಒಡುಸ್ಲಮ್ಮ ಅಂತ ಅಂದರೆ ಇಲ್ಲಿನ ಜನಕ್ಕೆ ತಾಯಿನೇ ಸರಿ. ಈ ದೇವಸ್ಥಾನದ ಬಗ್ಗೆ ಎಷ್ಟೋ ಜನಕ್ಕೆ ಸಾಕಷ್ಟು ವಿಚಾರ ಗೊತ್ತಿರುತ್ತೆ. ನನಗೆಷ್ಟು ವಿಚಾರ ಗೊತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ತಾಯಿ ದೇವಸ್ಥಾನಕ್ಕೆ ಬಂದವ್ರಿಗೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ಈ ದೇವಸ್ಥಾನದ ಬಗ್ಗೆ ನಂಬಿಕೆ ಇಟ್ಟವ್ರಿಗೆ ಗೊತ್ತು. ತಾಯಿಗೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳಲ್ವ. ಎಲ್ಲರೂ ಇಲ್ಲಿಂದನೇ ಒಂದು ದೊಡ್ಡ ನಮಸ್ಕಾರ ಹಾಕ್ಕೊಳ್ಳಿ. ತಾಯಿ ನಿಮಗೂ ಕೂಡ ಒಳ್ಳೇದು ಮಾಡಲಿ. ಈ ದೇವಸ್ಥಾನಕ್ಕೆ ಸತತವಾಗಿ ತುಂಬ ವರ್ಷಗಳಿಂದಾನೇ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ನಂಬಿಕೆ ಇಟ್ಟು ಬರ್ತೀವಿ. ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಸೇರಿರೋ ಜನ ನೋಡಿದ್ರೆ ಗೊತ್ತಾಗುತ್ತೆ ಈ ತಾಯಿಯ ಶಕ್ತಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಈ ತಾಯಿ ಬಗ್ಗೆ ನನಗೆಷ್ಟು ಗೊತ್ತೋ ಅದನ್ನು ನಾನು ನಿಮಗೆ ಹೇಳ್ತೀನಿ. ವಾಜಪೇಯಿಯವರು ಪ್ರಧಾನಮಂತ್ರಿ ಆದಂಥ ಕಾಲದಲ್ಲಿ ಬೆಂಗಳೂರು ಟು ಪುಣೆ ಹೈವೇನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಯಾವುದೇ ಒಂದು ಜಾಗ ಅಡ್ಡಿ ಬಂದಿದೆ ಅಂತ ಅಂದರೆ, ಅಥವಾ ಯಾವುದೇ ಮರಗಿಡಗಳ ಅಡ್ಡಿ ಬಂದಿದೆ ಅಂದರೆ ಕನ್ಸ್ಟ್ರಕ್ಷನ್ಗೆ ಅಡ್ಡ ಆಗುವಂಥ ಪ್ರತಿಯೊಂದನ್ನು ಕೂಡ JCB ಮೂಲಕ ಕೆಡವಬೇಕು ಅನ್ನೋದು ಪ್ಲ್ಯಾನ್ ಆಗಿರುತ್ತೆ. ಆ ಪ್ಲ್ಯಾನ್ ಆದಂಥ ಸಂದರ್ಭದಲ್ಲಿ ಬೇವಿನ ಮರ ಮತ್ತು ಆಲದ ಮರ ಅಡ್ಡ ಬರ್ತಾ ಇರುತ್ತೆ. ಇಲ್ಲಿರೋ ಆಲದ ಮರನ ಜನ ನೋಡಿರ್ತೀರ. ಈ ಆಲದ ಮರನೇ ಅಡ್ಡ ಬಂದಿರತಕ್ಕಂಥ ಒಂದು ಮರ ಆಗಿರುತ್ತೆ. ಅದನ್ನು ಇನ್ನೇನು JCB ಮೂಲಕ ಕಡಿಬೇಕು. ಆ ಟೈಮಲ್ಲಿ JCB ಇದ್ದಕ್ಕಿದ್ದ ಹಾಗೆ ಕೆಟ್ಟು ಹೋಗುತ್ತಂತೆ. ಇದಿಷ್ಟೇ ಅಲ್ಲ, ಅಲ್ಲಿ ಎಲ್ರಿಗೂ ವಿಚಿತ್ರ ಅನಿಸಿದ್ದೇನು ಅಂದರೆ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಜನರ ಕಣ್ಣೇ ಕಾಣಿಸೋದಿಲ್ವಂತೆ. ಈ ಥರ ಆಗತ್ತಂತೆ. ಆವಾಗ ಸ್ವಲ್ಪ ತಡೆದು ನೋಡಿದ ಮೇಲೆ ಗೊತ್ತಾಗತ್ತಂತೆ ಆ ಜನಕ್ಕೆ ಇದೊಂದು ಶಕ್ತಿ ದೇವತೆಯ ಪೀಠ ಅಂತ ಗೊತ್ತಾಗತ್ತೆ. ಗೊತ್ತಾಗಿ ಅವ್ರೇನು ಮಾಡ್ತಾರೆ, ಈ ದೇವಿಗೆ ಒಂದು ಗುಡಿನ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ. ವಿಚಿತ್ರ ಏನಪ್ಪ ಅಂತ ಅಂದರೆ ಗುಡಿನೂ ಕಟ್ತಾರೆ, ಆದರೆ ಮಾರನೇ ದಿನವೇ ಆ ಗುಡಿ ಸಂಪೂರ್ಣವಾಗಿ ಬಿದ್ದು ಹೋಗಿರುತ್ತೆ. ಅದನ್ನು ನೋಡಿ ಎಲ್ರಿಗೂ ಆಶ್ಚರ್ಯನೂ ಆಗುತ್ತೆ, ಭಯನೂ ಆಗುತ್ತೆ. ಆಗ ಅಲ್ಲಿರ್ತಕ್ಕಂಥ ದೇವರು ತಾಯಿ ಉಡುಸ್ಲಮ್ಮ ಒಂದು 5 ವರ್ಷದ ಪುಟ್ಟ ಬಾಲಿಕೆಯ ಮೇಲೆ ಬರುತ್ತಂತೆ. ನನಗೆ ಗುಡಿ ಆಗಲಿ, ಗರ್ಭಗುಡಿ ಆಗಲಿ ಅಥವಾ ಪೂಜಾರಿ ಆಗಲಿ ಯಾರೂ ಬೇಡ. ನಾನು ಜನರಿಗೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಆಲದ ಮರದ ಕೆಳಗಡೆನೆ ನಾನು ವಾಸ ಮಾಡ್ತೀನಿ, ನಿಮ್ಮೆಲ್ಲರನ್ನು ಕಾಯ್ತೀನಿ ಅಂತ ತಾಯಿ ಮಾತು ಕೊಡ್ತಾಳಂತೆ. ಇದು ಒಂದು ಸ್ಟೋರಿ. ಆದರೆ ಇನ್ನೊಂದು ಲೈನ್ ಆಫ್ ಅ ಸ್ಟೋರಿ ಹೇಳೋದಾದರೆ, ಮೈಸೂರು ಮಹಾಸಂಸ್ಥಾನದ ಮಹಾರಾಜರು ಏನಿರ್ತಾರೆ ಅವರು ಈ ಜಾಗಕ್ಕೆ ಬಂದು ಒಂದು ದಿನ ತಂಗುತ್ತಾರಂತೆ. ಅವರಿದ್ದಂಥ ಸಂದರ್ಭದಲ್ಲಿ ಅವರು ಎದ್ದು ಹೋಗುವಾಗ ಈ ಜಾಗನ ಕಾಯೋದಕ್ಕೆ ಯಾರೂ ಇಲ್ವಲ್ಲ, ಈ ಜಾಗನ ಕಾಯೋದಕ್ಕೆ ನಾವು ಯಾರಿಗಾದ್ರೂ ವಹಿಸಬೇಕು ಅಂತ ಒಂದು ಪುಟ್ಟ ಬಾಲಕಿ ಮೇಲೆ, ನಾನು ಆಗಲೇ ಹೇಳಿದ್ನಲ್ಲ 5 ವರ್ಷದ ಬಾಲಕಿ ಅಂತ, ಆ ಬಾಲಕಿಗೆ ಹೇಳ್ತಾರಂತೆ ನಾವೀಗ ಹೋಗಿ ಮತ್ತೆ ಬರೋವರೆಗೂ ನೀನು ಈ ಜಾಗನ ಕಾಯಬೇಕು ಅಂತ. ಅವನು ಕೂಡ ಒಪ್ಕೋತಾಳಂತೆ. ಹಾಗೆ ಆ ಬಾಲಕಿ ಇಲ್ಲಿ ಹುಟ್ಟಿ ಮೊಸರನ್ನ ಇಡ್ತಾರೆ. ಹಾಗೆ ಅವರ ಹರಕೆಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ, ಹಸಿರು ಬಣ್ಣದ ಬಟ್ಟೆಗಳಲ್ಲಿ ಕಟ್ಟಿಡ್ತಾರೆ. ತುಂಬಾ ಶಕ್ತಿ ದೇವತೆ ಇದು. ನಾವು ಕೂಡ ತುಂಬಾ ನಂಬುವಂಥ ದೇವರು. ಇಲ್ಲಿ ತಾಯಿಯನ್ನು ನಂಬಿದವ್ರಿಗೆ ಗೊತ್ತಿರುತ್ತೆ ತಾಯಿಯ ಪವಾಡಗಳೇನು, ತಾಯಿಯ ಶಕ್ತಿಗಳೇನು, ತಾಯಿ ಕಾಯುವಂಥ ರೀತಿ ಹೇಗಿರುತ್ತೆ ಅಂತ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರನ ಪೂಜಾರಿ ಮಾಡಿಕೊಟ್ರೆ ಇಲ್ಲಿ ಸ್ವತಃ ಜನರೇ ಮಾಡಬೇಕಾಗತ್ತೆ. ಅವರು ಇಲ್ಲಿ ಬಂದು ಕಲ್ ಮೇಲೆ ಕೂರ್ತಾರೆ. ಇಲ್ಲಿ ಕಲ್ ಮೇಲೆ ಜನ ಕೂತಿರೋದನ್ನು ನೀವು ನೋಡ್ತಾ ಇದ್ದೀರಾ.
ಅಲ್ಲಿ ಕೂತು ಆ ಕಲ್ಲು ಏನಾದರೂ ಬಲಕ್ಕೆ ತಿರುಗಿದ್ರೆ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಂಥ ಕೆಲಸಗಳು ಅವರ ಕಷ್ಟ ಕಾರ್ಪಣ್ಯಗಳನ್ನು ತಾಯಿ ದೂರ ಮಾಡ್ತಾಳೆ. ಒಂದು ವೇಳೆ ಎಡಕ್ಕಾದರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಇದು ಜನರ ನಂಬಿಕೆ ಆಗಿರುತ್ತೆ. ಇಲ್ಲಿ ಬಲಕ್ಕೆ ತಿರುಗಿ ಆ ಕೆಲಸ ಆದ ನಂತರ ಹಾರಿಗೆಗಳನ್ನು ತೀರಿಸಬೇಕಾಗತ್ತೆ. ಅದರ ಬಗ್ಗೆ ಉದಾಹರಣೆ ಕೊಡೋದಾದರೆ, ಈಗ ನಿಂಬೆಹಣ್ಣಿನ ಆರೆನ ಕೊಡ್ಬೋದು, ಅಥವಾ ಜೋಡಿ ಕೋಳಿ ಕೊಯ್ಯೋದಾಗಿರ್ಬೋದು. ಹಾಗೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಆ ಥರ ಬಲ್ಲಿನಾದರೂ ಕೊಡ್ಬೋದು, ಅಥವಾ ಹಸಿರು ಬಟ್ಟೆನಲ್ಲಿ ಕಟ್ಟಿರ್ತಾರಲ್ಲ ಆ ಥರನಾದರೂ ಕೊಡ್ಬೋದು, ಅಥವಾ ನಿಂಬೆಹಣ್ಣಿನ ಹಾರ ಕೊಡ್ಬೋದು, ಅಥವಾ ತಾಯಿಗೆ ಏನು ಅಂದ್ಕೊಂಡಿರ್ತಾರೆ, ನನ್ನ ಕೆಲಸ ಆದಮೇಲೆ ನಾನು ಇದನ್ನು ನಿನಗೆ ಹರಕೆ ಆಗಿ ತೀರಿಸ್ತೀನಿ ತಾಯಿ ಅಂತ, ಅದನ್ನು ಅವರು ಕೊಡಬೇಕಾಗತ್ತೆ. ನಾನು ಕೂಡ ನನ್ನ ಮನಸ್ಸಲ್ಲಿದ್ದಂಥ ಸಾಕಷ್ಟು ಪ್ರಶ್ನೆಗಳನ್ನು ನನ್ನ ಇಷ್ಟಾರ್ಥ ಸಿದ್ಧಿಗಾಗಿ, ನನ್ನ ಒಂದು ಕರಿಯರ್ ವಿಚಾರವಾಗಿ ತಾಯಿನ ಬೇಡ್ಕೊಂಡೆ. ಸತತವಾಗಿ ಈ ದೇವಸ್ಥಾನ 15 ವರ್ಷದಿಂದ ಇದೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. 15 ವರ್ಷದಿಂದ ತಾಯಿ ಇದ್ದಾಳೆ. ಇಲ್ಲಿರೋ ಎಲ್ಲ ದೇವರಿಗೆ ಈ ತಾಯಿ ತಮಗೆ ತುಂಬಾ ಶಕ್ತಿ ಹೊಂದಿರತಕ್ಕಂಥ ತಾಯಿ ಅಂತ ಎಲ್ಲ ಜನರು ನಂಬ್ತಾರೆ. ನಾನು ಕೂಡ ತುಂಬ ನಂಬುವಂಥ ತಾಯಿ. ನಾನು ಯಾವಾಗಲೇ ಬಂದು ನನ್ನ ಕಷ್ಟನ ಹೇಳ್ಕೊಂಡು, ನನ್ನ ಮನಸ್ಸಲ್ಲಿರ್ತಕ್ಕಂಥ ದುಗುಡವನ್ನು ಹೇಳ್ಕೊಂಡು ತಾಯಿ ಮುಂದೆ ಕೂತ್ಕೊಂಡ್ರು ಬಲಕ್ಕೆ ಕಲ್ಲನ್ನು ತಿರುಗಿಸಿ ನನಗೆ ಶಕ್ತಿನ ತುಂಬ್ತಾಳೆ. ಹಾಗೆ ಇವಾಗ ನನ್ನ ಮನಸ್ಸಲ್ಲಿದ್ದಂಥ ಪ್ರಶ್ನೆನ ಕೇಳಿಕೊಂಡು, ತಾಯಿ ಸಂಪೂರ್ಣವಾಗಿ ನಿನ್ನ ನಂಬಿದ್ದೀನಮ್ಮ, ನನ್ನ ಕೈ ಬಿಡಬೇಡ ಅಂತ ಕೇಳಿ ತಾಯಿಯ ಪಾದಗಳಿಗೆ ವಂದಿಸಿ ನಾನು ಕಲ್ ಮೇಲೆ ಕೂತ್ಕೊಳ್ತಾ ಇದ್ದೀನಿ. ಖುಷಿಯಾಗೋ ವಿಚಾರ ಏನಂದರೆ, ಕೂತ್ಕೊಂಡಿದ್ದ ತಕ್ಷಣವೇ ಬಲಕ್ಕೆ ಕಲ್ ತಿರುಗ್ತು. ಈ ಥರ ತಿರುಗಿದ್ರೆ ಪಕ್ಕಾ ಕೆಲಸ ಆಗೇ ಆಗುತ್ತೆ, ಯಾವುದೇ ಒಂದು ತೊಂದರೆ ಇರಲ್ಲ ಅನ್ನೋದು ಅರ್ಥ ಆಗಿರುತ್ತೆ. ಕಾಲಿಗೆ ಸ್ವಲ್ಪ ಗಾಯ ಮಾಡ್ಕೊಂಡಿದ್ದೆ, ಅಂದರೂ ಕೂಡ ತಾಯಿ ಮೇಲೆ ನಂಬಿಕೆಗೆ ಕೂತ್ಕೊಂಡಿದ್ದೆ. ಬಲಕ್ಕೆ ಪಟ್ ಅಂತ ತಿರುಗಿಸ್ಬಿಡ್ತು. ತುಂಬಾ ಖುಷಿಯಾಯಿತು. ಒಂದು ಸರಿ ಅಲ್ಲ, ಒಂದು ಪ್ರಶ್ನೆಗೆ ನಾವು 3 ಸರಿ ಕಲ್ ಮೇಲೆ ಕೂರಬೇಕಾಗತ್ತೆ. ಸೊ ನಾನು ಇಲ್ಲಿ 3 ಸರಿ ಕಲ್ ಮೇಲೆ ಕೂತ್ಕೋತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಕೂತಿದ್ದಾರೆ. ಸೊ ನಾನು ಕೂಡ 3 ಸರಿ ಕೂತ್ಕೋಬೇಕಲ್ಲ ಅಂತ ಕಲ್ ಮೇಲೆ ಕೂರ್ತೀನಿ. ಕೆಲವರಿಗೆ ಟೈಮ್ ತೊಗೊಂಡು ತಿರುಗುತ್ತೆ. ಟೈಮ್ ತೊಗೊಂಡು ತಿರುಗಿದ್ರೆ ಕೆಲಸ ಆಗುತ್ತೆ, ಬಟ್ ಅಲ್ಲೇನೋ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಬರುತ್ತೆ ಅಂತ. ಪಟ್ ಅಂತ ತಿರುಗಿದ್ರೆ ಯಾವುದೇ ಒಂದು ಕಷ್ಟ ಇಲ್ಲದೆ ಕೆಲಸ ಆಗುತ್ತೆ ಅಂತ. ತಿರುಗಲೇ ಇಲ್ಲ ಅಂತಂದರೆ ಸಮಸ್ಯೆ ಇದೆ ಅಂತ. ನಾನು ಇಲ್ಲಿ ಕೂತ್ಕೊಂಡಿದ ತಕ್ಷಣ ಪಟ್ ಅಂತ ತಿರುಗ್ತಾ ಇದೆ. ಮನಸ್ಸಿಗೆ ಸಮಾಧಾನವೂ ಇತ್ತು. ತಾಯಿ ಕಾಡಿಸಿ ತಿರುಗಿಸ್ತಿಲ್ಲ. ನಿನ್ನ ಕೆಲಸ ಆಗುತ್ತೆ ಮಗಳೇ, ನನ್ನನ್ನು ನಂಬಿದ್ಯಾ, ನಿನ್ನ ಕೈ ಬಿಡಲ್ಲ ಅಂತ ತಾಯಿ ಹೇಳ್ತಿದ್ದಾಳೆ ಅಂತ ಮನಸ್ಸಲ್ಲಿ ತುಂಬಾ ಗಾಢವಾಗಿ ಅನಿಸ್ತಾ ಇತ್ತು. ತುಂಬಾ ಸಮಾಧಾನ ಆಗ್ತಾಯಿತ್ತು. ಈಗ 3ನೇ ಸರಿ ಕೂತ್ಕೋಬೇಕು. ಇದು ಅಷ್ಟೆ, ಕೂತ್ಕೊಂಡಿದ್ದ ತಕ್ಷಣ ಪಟ್ಟಂತ ತಿರುಗಿಬಿಡ್ತು. ತುಂಬಾ ಸಮಾಧಾನ ಆಯಿತು. ಮನಸ್ಸಿಗೆ ನಿರಾಳ ಅನಿಸ್ತು. ಅಮ್ಮ ಕಣ್ಣಲ್ಲಿ ಕೂತ್ಕೊಳ್ಳಿ ಅಂದರು. ಕೂತ್ಕೊಂಡಿದ್ದ ತಕ್ಷಣ ತಿರುಗ್ತು. ನಾನು ನನ್ನೊಂದು ಕೆಲಸ ಆಗಬೇಕು ಅಂತ ಕೂತ್ಕೊಂಡಿದ್ದ ತಕ್ಷಣ ತಿರುಗ್ತು. ಅಷ್ಟು ಪವರ್ಫುಲ್ ಇದೆ ದೇವರು. ಹಾಗೆ ನಮ್ಮಮ್ಮ ಇವಾಗ ಇನ್ನೊಂದು ಮಾತು ಕೇಳಬೇಕು ಅಂತ ಹೇಳಿದ್ದಾರೆ, ಅದನ್ನು ಕೂಡ ಕೇಳ್ತೀನಿ. ನೋಡೋಣ ದೇವಿ ಏನು ಹೇಳ್ತಾಳೆ ಅಂತ. ಈಗ ಅಮ್ಮನ ಪ್ರಶ್ನೆ ಇತ್ತು. ಅಮ್ಮ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ಕೂತ್ಕೊಳ್ಳೋಣ ಅಂತ ಮತ್ತೆ ತಾಯಿಗೆ ನನ್ನ ಪ್ರಶ್ನೆನ, ನನ್ನ ಕೋರಿಕೆನ ತಾಯಿ ಮುಂದೆ ಇಟ್ಟು ಮತ್ತೆ ಕೂತ್ಕೊಳ್ತಾ ಇದ್ದೀನಿ. ಈಗಲೂ ಅಷ್ಟೇ ಪಟ್ಟಂತ ತಾಯಿ ತಿರುಗಿಸಿದ್ಲು. ನಿಮಗೆಲ್ಲ ಯಾರಿಗೆಲ್ಲ ಈ ದೇವಸ್ಥಾನದ ಬಗ್ಗೆ ಗೊತ್ತು, ದೇವಸ್ಥಾನಗಳ ಪವಾಡಗಳ ಬಗ್ಗೆ ನಿಮಗೆ ಗೊತ್ತು ಅನ್ನೋದನ್ನು ಇಲ್ಲಿ ನೀವು ಕಾಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ನನಗೆ ಗೊತ್ತಿರೋ ಅಷ್ಟನ್ನು ನಾನು ಹೇಳಿದ್ದೀನಿ. ಹಾಗೆ ಇದಿಷ್ಟೇ ಅಲ್ಲ, ಇಲ್ಲಿ ಹುಂಡಿ ಹೊಡೆಯೋದಕ್ಕೂ ತುಂಬ ಪ್ಲ್ಯಾನ್ ಮಾಡಿದ್ರಂತೆ. ಆ ಥರ ಸ್ಟೋರಿಗಳು ತುಂಬ ಇದೆ. ತಾಯಿ ಅದು ಯಾವುದಕ್ಕೂ ಅವಕಾಶ ಮಾಡಿಕೊಡ್ದೆ ಕಾಯ್ತಿದ್ದಾಳೆ. ಇಲ್ಲಿ ಪಟ್ಟಂತ ಒಂದು ಕಬ್ನಾಲನ್ನು ಕೂಡ್ಕೊಂಡು ನಾವು ಮನೆಗೆ ಹೊರಟ್ವಿ ತುಂಬ ತೃಪ್ತಿಯಿಂದ. ನಮ್ಮಮ್ಮ ಮನೆಗೆ ಬಂದ್ವಿ. ಅಮ್ಮ ಖುಷಿ ಆಯ್ತಾ ದೇವ್ರು ಹಂಗೆ ತಿರ್ಗಿಸಿದ್ದಕ್ಕೆ? ಏನು ಗೊತ್ತಾ, ನಿಮಗೆ ತೋರ್ಸೋಕ್ಕೂ ಆಗಲ್ಲ, ಈಗ ಕೈಯೆಲ್ಲ ಗಾಯ ಮಾಡ್ಕೊಂಡು ಬಂದಿದ್ದೀನಿ ನಾನು. ಅಷ್ಟು ಜೋರಾಗಿ ತಿರ್ಗಿಸಿ ಬಿಸಾಕ್ಬಿಡ್ತು. ಯೂಶಲಿ ನಾವು ಏನಾಯ್ತಮ್ಮ ಸ್ಟೋರಿ ಹೇಳಿ. ಬಲಕ್ಕೆ ತಿರುಗಿದೆ, ಎಡಕ್ಕೆ ತಿರುಗಿ, ಬಾಲಕ್ಕೂ ತಿರುಗ್ತು, ಎಡಕ್ಕೂ ತಿರುಗ್ತು. ಹೆಂಗೆ ಅಂತಂದರೆ, ನಾವು ದೇವ್ರಿಗೆ ಯಾವ ಕಡೆ ಇರುತ್ತೆ ದೇವ್ರ ಸೈಡ್ ನೋಡ್ಕೊಂಡು ಬಲಕ್ಕೆ ತಿರುಗೋದು ಅಂತ ಕೌಂಟ್ ಮಾಡ್ತಿದ್ವಿ. ಪ್ರತಿ ಸರನೂ ಬಲಕ್ಕೆ ಆಗ್ತಿತ್ತು. ಬಟ್ ಅಲ್ಲಿ ಇದ್ದವ್ರು ಯಾರೋ ಒಬ್ರು ಬಂದ್ಬಿಟ್ಟು ಇದಲ್ಲ ಬಲ, ಈ ಸೈಡ್ ಬಲ, ನಿಮ್ಗೆ ಈ ಕಡೆ ತಿರುಗಬೇಕು ಅಂತೆಲ್ಲ ಅಂದರು. ಸರಿ ಹೋಗ್ಲಿ ಆ ಕಡೆನೂ ತಿರುಗಿಸ್ಬಿಡಮ್ಮ ಅಂತ ಅಂದ್ಬಿಟ್ಟು ಕೈ ಮುಕ್ಕೊಂಡು ಮತ್ತೊಂದು ಸರಿ ಕೂತ್ಕೊಂಡೆ. ನೋಡಿದ್ರೆ ಆ ಕಡೆಗೂ ತಿರುಗಿಸಿ ಬಿಸಾಕ್ಬಿಟ್ಟು ಕೈನೇ ಗಾಯ ಆಗೋಷ್ಟು ತಿರುಗಿಸಿ ಬಿಸಾಕ್ಬಿಟ್ಟು ನನ್ನೇ ಅನುಮಾನಿಸ್ತೀಯ ಅಂತ. ಯಾಕಂದ್ರೆ ದೇವ್ರ ಮೇಲೆ ಎಷ್ಟು ನಂಬಿಕೆ ಇಡ್ತೀವೋ ಅಷ್ಟು ದೇವ್ರು ನಮ್ಮನ್ನು ಕಾಯ್ತಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಷ್ಟು ಜನಕ್ಕೆ ಉಡಿಸ್ಲಮ್ಮ ಗೊತ್ತು, ಯಾರೆಲ್ಲ ಉಡಿಸ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅವರೆಲ್ಲ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಉಡಿಸ್ಲಮ್ಮ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ಅಮ್ಮ ನಿಮಗೂ ಕೂಡ ಒಳ್ಳೇದು ಮಾಡಲಿ. ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ನನಗೂ ಗೊತ್ತಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.